ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ ಗಲಭೆ ಎದ್ಬಿಟ್ಟಿದೆ. ದರ್ಗದ ಮುಂಭಾಗ ತಮಟೆ ಡೊಳ್ಳು ಬಾರಿಸಬೇಡಿ ಅಂತ ಕೆಲ ಕಿಡಿಗೇಡಿಗಳು ಕಿರಿಕು ತೆಗೆದಿದ್ದಾರೆ. ಗಣಪತಿ ಮೆರವಣಿಗೆ ವೇಳೆ ಘರ್ಷಣೆ ಉಂಟಾಗ್ಬಿಟ್ಟಿದೆ. ಆ ಘರ್ಷಣೆಯಿಂದಾಗಿ ಕಲ್ಲು ತೂರಾಟ ಕೂಡ ನಡೆದಿದೆ. ಅನ್ಯ ಕೋಮಿನ ಯುವಕರು ಈ ರೀತಿಯಾಗಿ ಗಲಾಟೆ ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿಬಂದಿದೆ. ಮೈಸೂರು ರಸ್ತೆಯ ಮಸೀದಿ ಬಳಿ ಮೆರವಣಿಗೆ ನಡೀತಾ ಇತ್ತು. ಗಣೇಶ ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ ಮೊದಲು ಆಯಾ ಏರಿಯಾಗಳಲ್ಲಿ ಮೆರವಣಿಗೆ ಮಾಡ್ತಾರೆ. ಅದರಂತೆಯೇ ಇಲ್ಲೂ ಕೂಡ ಮೈಸೂರು ರಸ್ತೆಯ ಮಸೀದಿ ಎದುರುಗಡೆ ಮೆರವಣಿಗೆ ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ದೊಡ್ಡದಾಗಿ ಗಲಾಟೆ ಆಗಿದೆ. ಠಾಣೆ ಎದುರು ಗಣೇಶ ಮೂರ್ತಿಯನ್ನ ನಿಲ್ಲಿಸಿ ಹಿಂದೂಗಳು ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಮೆರವಣಿಗೆಗೆ ಅವಕಾಶ ಕೊಡ್ತಾ ಇಲ್ಲ, ಅಡ್ಡಿಪಡಿಸ್ತಿದ್ದಾರೆ ಅಂತ ಕಿಡಿಗೇಡಿಗಳ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಆಗ್ರಹಿಸಿ ಹಿಂದೂಗಳ ಪ್ರತಿಭಟನೆ ಕೂಡ ನಡೆದಿದೆ. ಕಳೆದ ವರ್ಷವೂ ಕೂಡ ಇದೇ ರೀತಿ ದರ್ಗಾ ಮುಂಭಾಗ ಗಲಾಟೆ ನಡೆದಿತ್ತು ಗಣೇಶ ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ. ಈ ಬಾರಿಯೂ ಕೂಡ ಅದೇ ರೀತಿ ರಿಪೀಟ್ ಆಗಿದೆ. ಅದರಲ್ಲೂ ಕೂಡ ಮಸೀದಿ ಎದುರುಗಡೆ ತಮಟೆ ಹೊಡಿಬಾರ್ದು, ಡೊಳ್ಳು ಬಾರಿಸಬಾರ್ದು ಅಂತ ಕಿರಿಕ್ ತೆಗೆದಿದ್ದಾರೆ. ಹೀಗಾಗಿ ಹಿಂದೂ ಸಂಘಟನೆಗಳು ಸಂಬಂಧಪಟ್ಟಂತೆ ಈ ಒಂದು ಗಣಪತಿಯನ್ನ ವಿಸರ್ಜನೆ ಮಾಡೋದಕ್ಕೆ ಅಥವಾ ಗಣಪತಿ ಇಡೋದಕ್ಕೆ ಅಂತ ಒಂದು ಸಂಘ ಕಟ್ಕೊಂಡಿರ್ತಾರೆ. ಅದರಲ್ಲಿ ಇದ್ದಂತಹ ಜನರೆಲ್ಲರೂ ಕೂಡ ಸೇರ್ಕೊಂಡು ಪ್ರತಿಭಟನೆ ಮಾಡಿದ್ದಾರೆ. ಯಾಕೆ ಈ ರೀತಿಯಾಗಿ ಎಲ್ಲದಕ್ಕೂ ಅಡ್ಡಿಪಡಿಸ್ತಾ ಇದ್ದೀರಾ? ಗಣೇಶ ವಿಸರ್ಜನೆಯ ಮುನ್ನ ಮಾಡುವಂತ ಮೆರವಣಿಗೆ ಸಂಬಂಧಪಟ್ಟಂತೆ ಯಾಕೆ ಈ ರೀತಿ ಅಡ್ಡಿಪಡಿಸ್ತಿದ್ದೀರಾ ಅಂತ ಪೊಲೀಸ್ ಠಾಣೆ ಎದುರುಗಡೆನೆ ಗಣೇಶನನ್ನ ಕೂರಿಸ್ಕೊಂಡು ಗಲಾಟೆ, ಪ್ರತಿಭಟನೆ ಇವೆಲ್ಲ ಕೂಡ ನಡೆದಿದ್ದಾವೆ. ಇದಾದ ಬಳಿಕ ಕಲ್ಲು ತೂರಾಟ ಕೂಡ ನಡೆದಿದೆ. ಅಂದ್ರೆ ಚಿಕ್ಕದಾಗಿ ಶುರುವಾಗಿರುವಂಥದ್ದು ಈಗ ದೊಡ್ಡದಾಗಿ ಗಲಭೆ ಎದ್ಬಿಟ್ಟಿದೆ. ಈಗ ಇಡೀ ಕರ್ನಾಟಕದ ಚಿತ್ತಾನೆ ಮಂಡ್ಯದ ನಾಗಮಂಗಲದತ್ತ ನೆಟ್ಟುಬಿಟ್ಟಿದೆ. ಕಿಡಿಗೇಡಿಗಳಿಂದ ಕಲ್ಲು ತೂರಾಟದ ದೃಶ್ಯವನ್ನ ಕೂಡ ನೀವು TV5 ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಾ. ಗಣೇಶ ವಿಸರ್ಜನೆ ಮಾಡೋದಕ್ಕೂ ಮುಂಚೆ ಎಲ್ಲಾ ಕಡೆ ಮೆರವಣಿಗೆ ಆಗುತ್ತೆ. ಅಲ್ಲಿ ಅಕ್ಕಪಕ್ಕದ ಏರಿಯಾಗಳಲ್ಲಿ ಅದೇ ರೀತಿಯಾಗಿ ಮೆರವಣಿಗೆಗೆ ಹೊರಟಿದ್ರು. ಆ ಸಂದರ್ಭದಲ್ಲಿ ಮಸೀದಿ ಎದುರುಗಡೆ ತಮಟೆ ಬಾರಿಸಬೇಡಿ, ಡೊಳ್ಳು ಬಾರಿಸಬೇಡಿ, ಹಾಗೆ ಹೀಗೆ ಅಂತ ಕಿರಿಕ್ ತೆಗೆದಿದ್ದಾರೆ. ಎರಡು ಸಮುದಾಯಗಳ ನಡುವೆ, ಎರಡು ಗುಂಪುಗಳ ನಡುವೆ ನಡೆದಿರುವಂತ ಗಲಾಟೆ ಇದು. ಕಲ್ಲು ತೂರಾಟ ನಡೆದಿದೆ, ಜೊತೆಗೆ ಹೊಡೆದಾಡ್ಕೊಂಡಿದ್ದಾರೆ. ಒಂದಷ್ಟು ಕಾಲ ಬಿಗುವಿನ ವಾತಾವರಣ, ಈಗೂ ಕೂಡ ಅದೇ ವಾತಾವರಣ ಮುಂದುವರೆದಿದೆ. ಆ ಗಲಾಟೆಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಗಣೇಶ ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ ಡೊಳ್ಳು ತಮಟೆ ಬಾರಿಸಬಾರ್ದು ಅಂತೇಳಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಕ್ಕೆ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ ಕೂಡ ಹಾಗೆ ಮುಂದುವರೆದಿದೆ. ಯಾಕೆ ಈ ರೀತಿಯಾಗಿ ಅಡ್ಡಿಪಡಿಸ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ನೀವು ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂತ ಅಲ್ಲಿ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಕೂತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ, ಲೈವ್ ದೃಶ್ಯಗಳನ್ನ. ಈ ದರ್ಗಾ ಮುಂಭಾಗ ತಮಟೆ ಬಾರಿಸಬೇಡಿ, ಡೊಳ್ಳು ಬಾರಿಸಬೇಡಿ ಅಂತ ಕಿರಿಕ್ ತೆಗೆದಂತಹ ಗಲಾಟೆ, ಆ ಗಲಾಟೆ ಈಗ ಕಲ್ಲು ತೂರಾಟಕ್ಕೂ ಕೂಡ ಎಡೆ ಮಾಡಿಕೊಟ್ಟಿದೆ. ಹೀಗೆಲ್ಲ ಆದ ಬಳಿಕ ನಾವು ಗಣೇಶ ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ ಈ ರೀತಿ ಅಡ್ಡಿಪಡಿಸ್ತಾ ಇದ್ದಾರಲ್ಲ ಇಬ್ರು, ಡೊಳ್ಳು ಬಾರಿಸಬೇಡಿ, ತಮಟೆ ಬಾರಿಸಬೇಡಿ ನಮ್ಮ ಮಸೀದಿ ಎದುರುಗಡೆ ಅಂದ್ರೆ ಏನರ್ಥ? ನಮ್ಮ ಹಬ್ಬವನ್ನ ನಾವು ಆಚರಿಸೋದಕ್ಕೂ ಕೂಡ ಈ ರೀತಿಯಾಗಿ ಆಕ್ಷೇಪ ವ್ಯಕ್ತಪಡಿಸ್ತಾರೆ ಅಥವಾ ಅಡ್ಡಿ ಉಂಟು ಮಾಡ್ತಾರೆ ಅಂತ ಅಂದ್ರೆ ಇದು ಯಾವ ರೀತಿಯಾಗಿ ಅಂತ. ಗಣೇಶನ ಹಬ್ಬ ಅಂತ ಬಂದ್ರೆ ಎಲ್ಲಾ ಸಮುದಾಯಗಳು ಕೂಡ ಒಟ್ಟುಗೂಡಿ ಮಾಡುವಂತ ಹಬ್ಬ. ನಾವು ಈಗಾಗಲೇ ಮೊನ್ನೆ ಕೊಪ್ಪಳದಲ್ಲಿ ನೋಡಿದ್ವಿ ಯಾವ ರೀತಿಯಾಗಿ ಎಲ್ಲಾ ಸಮುದಾಯಗಳು ಒಟ್ಟಾಗಿ ಹಬ್ಬವನ್ನ ಆಚರಿಸಿದ್ರು, ಒಟ್ಟಾಗಿ ಗಣೇಶನನ್ನ ಕೂರಿಸಿ ಒಟ್ಟಾಗಿ ಹಬ್ಬ ಆಚರಿಸಿ ವಿಸರ್ಜನೆ ಮಾಡಿದ್ರು ಅಂತ. ಆದ್ರೆ ಇಲ್ಲಿ ನಾಗಮಂಗಲದಲ್ಲಿ ಹೋದ ಬಾರಿ ಕೂಡ ಇದೇ ರೀತಿ ಗಲಾಟೆ ಆಗಿತ್ತು. ಈ ಬಾರಿ ಕೂಡ ಅದೇ ಗಲಾಟೆ ಮತ್ತೆ ಮುಂದುವರೆದಿದೆ. ಸದ್ಯಕ್ಕೆ ಗಣೇಶನನ್ನ ಪೊಲೀಸ್ ಠಾಣೆ ಎದುರುಗಡೆನೆ ಕೂರಿಸ್ಬಿಟ್ಟಿದ್ದಾರೆ. ಇದಕ್ಕೆ ಸೂಕ್ತವಾದಂತ ಕ್ರಮ ಆಗ್ಬೇಕು. ಇದೇ ರೀತಿ ಪದೇ ಪದೇ ಜಗಳ ಆದ್ರೆ ಹೇಗೆ ಅಂತ. ಹೋದ ವರ್ಷನೂ ಹೀಗೆ ಆಗಿತ್ತು, ಈ ವರ್ಷನೂ ಹೀಗೆ ಆಯ್ತು, ಮುಂದಿನ ವರ್ಷನೂ ಹೀಗೆ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಹೀಗಾಗಿ ಪದೇ ಪದೇ ಇವ್ರು ಇದೇ ರೀತಿ ಅಡ್ಡಿಪಡಿಸ್ತಾರೆ ಅಂತಂದ್ರೆ, ನಮ್ಮ ಹಬ್ಬಗಳಿಗೆ ನಮ್ಮ ಆಚರಣೆಗಳಿಗೆ ಈ ರೀತಿ ಅಡ್ಡಿ ಉಂಟು ಮಾಡ್ತಾರೆ ಅಂತಂದ್ರೆ ಇದಕ್ಕೆ ಸೂಕ್ತವಾದಂತ ಕ್ರಮ ಆಗ್ಬೇಕು.